एतसे सुनवामः सोमवराति यतोनितः दिवेदाः सनःपरशदति दुर्गाणि विश्वा नावेव सिन्धुं दुरितात्यग्निः ॐ हर शम्भो महादेव विश्वेशमरवल्लभ शिवशङ्कर सर्वात्मन्नीलकण्ठ नमोऽस्तुते। ವಿಶೇಷವಾಗಿ ಮಾತುಬಿಡ ಮಂಜುನಾಥ ಅನ್ನುವಂತಹ ಒಂದು ಕೀರ್ತಿ ಮಣ್ಣಿಗೆ ಇದೆ. ಆದ್ದರಿಂದ ವಿಶೇಷವಾಗಿ ಆ ಎಲ್ಲ ರೀತಿಯಾದಂತಹ ಸೌಭಾಗ್ಯವನ್ನು ಕೊಡಬೇಕು. ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೇವೆ, ಸ್ವಾಗತ ಮಾಡ್ತಾ ಇದ್ದೇವೆ. ನಿಮ್ಮ ಆ ಕಾರ್ಯಕ್ರಮದಲ್ಲಿ ಪರಮಾತ್ಮ ಯಶಸ್ಸು ಕೊಡಲಿ. ಎಲ್ಲ ರೀತಿಯಾದಂತಹ ಬರುವಂತಹ ದೋಷಗಳನ್ನು ಪರಿಹರಿಸಿ ಯಾರೆಲ್ಲ ಇದರಲ್ಲಿ ದುಡಿಮೆ ಮಾಡ್ತಾರೋ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೋ ಆ ಇನ್ವೆಸ್ಟ್ಗಿಂತ 100 ಪಟ್ಟಿನ ಲಾಭಾಂಶ ನಿಮಗೆ ಒದಗಿ ಬರಬೇಕು. ಜನಾರ್ದನ ತೇನವೇ ಸಫಲ ಪ್ರಾಪ್ತಿರ್ಭವೇ ಜನ್ಮನಿ ಜನ್ಮನಿ ಉತ್ತರೋತ್ತರ ಶ್ರೇಯೋ ವಿವೃದ್ಧಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು. ಇಡೀ ಚಿತ್ರ ತಂಡಕ್ಕೆ ದೇವರು ಮಾತುಬಿಡ ಮಂಜುನಾಥ ಅನ್ನುವಂಥ ವ್ಯಕ್ತಿಯನ್ನು ನಡೆಸಿದ್ದು ಹೌದು ಅನ್ನುವಂಥ ಸತ್ಕೀರ್ತಿಯ ಮಾತನ್ನು ದೇವರು ಖಂಡಿತ ಹರಿಸಿ ನೆರೆಸಿ ನಡೆಸ್ತಾರೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಧ್ರುವಾರ್ಥ ಸಾಧಿಕೆಯ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಫಾರಿಗೂ ಕೂಡ ದೇವರನ್ನು ಜಯ ಪ್ರಾಪ್ತಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂತಹ ಹುಲಿಯ ಹೆಸರಿಟ್ಟಿದೆ, ಅದು ದುರ್ಗದ ವಾಹನ. ಹುಲಿನಲ್ಲಿ ಅಂತ ನಾವು ಕೇಳಿದ್ದೇವೆ. ಆದ್ದರಿಂದ ಆ ಟೈಗರ್ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಜಯದ ಸಂಕೇತ. ಅದು ಎಲ್ಲ ರೀತಿಯಾದಂತಹ ಜಯವನ್ನು ನಿಮ್ಮ ಇಡೀ ಚಿತ್ರತಂಡಕ್ಕೆ ದೇವರು ಒದಗಿಸಿದರು. ಹರ 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 ಶಂಭೋ ನಮಸ್ಕಾರ. ನಾನು ಚಂದ್ರಮೌಳಿ. ನಾವು ಈಗ ನಮ್ಮ ಸಿನಿಮಾ ವೈಲ್ಡ್ ಟೈಗರ್ ಸಫಾರಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದರ ಮುಹೂರ್ತ ಇವತ್ತು ಕದ್ರಿ ಟೆಂಪಲಲ್ಲಿ ಮಾಡಿದ್ದೀವಿ. ಸೊ ನಮ್ಮದು ಆಲ್ಮೋಸ್ಟ್ ಎಲ್ಲ ಮಂಗಳೂರು ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ನಾವು ಸಿನಿಮಾ ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾದಲ್ಲಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ, ಮತ್ತು ನಮ್ಮ ಪ್ರೊಡ್ಯೂಸರ್ ವಿನೋದ್ ಕುಮಾರ್ ಅಂತ VK ಫಿಲಮ್ಸ್, ನಮ್ಮ ನಾಯಕ ನಟರು ಶಿಥಿಲ್ ಪೂಜಾರಿ ಅಂತ. ಇದರಲ್ಲಿ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾರೆ. ಶಿಥಿಲ್ ಅವ್ರ ಜೊತೆಗೆ ಬಾಲಿವುಡ್ನಲ್ಲಿ ತುಂಬ ಖ್ಯಾತರಾಗಿರುವಂಥ ಒಂದು ಡ್ಯಾನ್ಸರ್ಸ್ ಧರ್ಮೇಶ್ ಅವರು ಆ್ಯಂಡ್ ಸುಶಾಂತ್ ಪೂಜಾರಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಚ್ಯುತ್ ಸರ್ ಇದ್ದಾರೆ, ನಮ್ಮ ಕನ್ನಡದಿಂದ ಯಶ್ ಶೆಟ್ಟಿ ಅವರಿದ್ದಾರೆ. ತುಂಬ ಸ್ಟಾರ್ ಕಾಸ್ಟ್ ಇದೆ. ಇದ್ರ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. AJ ಶೆಟ್ಟಿ ಅವರು ಒಂದು ಕಬ್ಜಾ ಮತ್ತು ಬಗೀರ ಮಾಡಿದಂಥ ಒಂದು ಸಿನಿಮಾಟೋಗ್ರಫರ್, ಮತ್ತು ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಇದ್ದಾರೆ. KGF UI ವಿಕ್ರಾಂತ್ ರೋಣ ಮಾಡಿದಂಥ ಶಿವು ಸರ್ ಇದ್ದಾರೆ. ನಮ್ಮ ಸಿನಿಮಾಗೆ ಅವರೇ ಆರ್ಟ್ ಡೈರೆಕ್ಟರ್. ಸೊ ಒಂದೊಳ್ಳೆ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಹೊರಟಿದ್ದೀವಿ. ತುಂಬ ಜೆನ್ಯೂನ್ ಆಗಿ ಇಡೀ ತಂಡ
ತುಂಬ ಪ್ಯಾಷನೇಟ್ ಆಗಿ ರೆಡಿಯಾಗಿದ್ದೀವಿ. ಫಸ್ಟ್ ಸ್ಕೆಡ್ಯೂಲ್ ಇಲ್ಲೇ ಮಂಗಳೂರಲ್ಲೇ ಬರ್ತಾ ಇದ್ದೀವಿ. ಇದು ಮಂಗಳೂರು ಬೇಸ್ಡ್ ಕಥೆ ಆಗಿರೋದ್ರಿಂದ ಈ ಹುಲಿ ವೇಷನ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೇ ಮಂಗಳೂರಲ್ಲಿ ಶೂಟ್ ಪ್ರಾರಂಭ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಒಂದು 20 to 25 ಡೇಸ್ ಶೆಡ್ಯೂಲ್ ಮುಗಿಸ್ಕೊಂಡು ಬೆಂಗಳೂರಲ್ಲೂ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಸೆಟ್ಸ್ ಮಾಡ್ತಾ ಇದ್ದೀವಿ. ಸೊ ಸೆಟ್ ಬೆಂಗಳೂರಲ್ಲಿ ಮಾಡ್ತೀವಿ ಮತ್ತು ಮಂಗಳೂರಲ್ಲಿ. ಮತ್ತು ಇದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರಿಯಾ ಮಲಿ ಅಂತ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ನಮ್ಮ ಸಿನಿಮಾ ಮುಖಾಂತರ ಪ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಸೊ ಸಿನಿಮಾ ಸ್ಟಾರ್ಟ್ ಆಗಲಿ, ಅದಾದಮೇಲೆ ನಾವು ಮಿಕ್ಕಿದ್ದು ಮಾತಾಡ್ತೀನಿ. ವೈಲ್ಡ್ ಸಫಾರಿ ಟೈಗರ್ ಅನ್ನುವಂತಹ ವೈಲ್ಡ್ ಟೈಗರ್ ಸಫಾರಿ ಅನ್ನುವಂತಹ ಚಲನಚಿತ್ರ ತಂಡ ಇವತ್ತು ನಮ್ಮ ಜೊತೆ ಇದೆ. ಇವತ್ತು ಬೆಳಿಗ್ಗೆ ಆ ಒಂದು ದೇವರ ಸಾನ್ನಿಧ್ಯದಲ್ಲಿ ಮುಹೂರ್ತವನ್ನು ಪಡೆದು ಇದೀಗ ನಿಮ್ಮೆಲ್ಲರನ್ನು ಕೂಡ ಮೀಟ್ ಆಗ್ಲಿಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ. ಸೊ ವಿಭಿನ್ನವಾದಂತಹ ಕಲೆಯ ಜೊತೆಗೆ ನಮ್ಮ ಮಂಗಳೂರಿನ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಕಮರ್ಷಿಯಲ್ ಮೂವಿ ಇದೀಗ ಮುಂದೆ ಬರ್ಲಿಕ್ಕಿದೆ. ಅದರ ಜೊತೆಗೆ ನಮ್ಮ ಹೆಮ್ಮೆ ಅಂತ ಹೇಳಿದ್ರೆ ಅದು ನಮ್ಮ ಹುಲಿವೇಷವನ್ನು ಕೂಡ ವಿಭಿನ್ನ ರೀತಿಯಲ್ಲಿ ಜನಗಳಿಗೆ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದ್ಧೂರಿಯಾಗಿ ನಮ್ಮ ವೈಲ್ಡ್ ಟೈಗರ್ ಸಫಾರಿ ಅನ್ನುವಂತಹ ಚಿತ್ರ ಇನ್ನು ಶೂಟಿಂಗ್ ಶುರುವಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೆಲ್ಲರ ಕೂಡ ಮುಂದೆ ಬರ್ಲಿಕ್ಕಿದೆ. ಈ ಒಂದು ಚಲನಚಿತ್ರ ತಂಡ ಇವತ್ತು ನಮ್ಮ ಮಂಗಳೂರಿಗೆ ಬರ್ಲಿಕ್ಕಿದೆ. ಆಲ್ರೆಡಿ ಬಂದಿದ್ದಾರೆ. ಇದೀಗ ವೇದಿಕೆಗೆ ಬರುವಂತ ಹೊತ್ತು ನಮ್ಮ ಕ್ಯಾಡ್ಕದ ಇತ್ಯದ ಅಧ್ಯಕ್ಷರ ಅಂಚನೆ ಅಸ್ತ್ರ ಪ್ರೊಡಕ್ಷನ್ ದ ಒಂಜಿ ಓನರ್ ಎಲ್ಲ ಸೊ ಧರ್ಮೇಶ್ವರ್ ದಯವಿಟ್ಟು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ನಮಸ್ತೆ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ಎಡೊಂಜಿ ಮೂವಿದ ಇನಿ ಮಾರ್ನಿಂಗ್ ಮುಹೂರ್ತ ಆತಂದು ಅವೆಲ್ಲಕ್ಕೆ ಇನ್ನೊಂಜಿ ಪ್ರೆಸ್ ಮೀಟ್ಲ ಮಂತುದೇರು. ಸೊ ಒಂಜಿ ಚಿತ್ರದ ಟೈಗರ್ ಸಫಾರಿ ಒಂಜಿ ಮೇ ಬಿ ಒಂಜಿ ಪಿಲಿತ ಮೂವಿ ಆದುಪ್ಪುಂದು ಇನ್ನೊಂದುಲ್ಲೆ ಮೇ ಬಿ ಆದುಪ್ಪುದಾದನ. ಓಕೆ, ಆಲ್ ದ ಬೆಸ್ಟ್ ಮನೊಂದುಲ್ಲೆ. ಈ ಒಂಜಿ ಪ್ರೋಗ್ರಾಮ್ ಮೂಲ ಮಂತಿನೈಕ್ ಮಸ್ತ್ ಒಂಜಿ ಅದೊಂಜಿ ಮಸ್ತ್ ಖುಷಿ ಆವೊಂದುಂಡು. ನನ್ನತ್ ಎಡ್ಡೆ ಮೂವೀಸ್ ಇಂಡಸ್ಟ್ರಿ ಬರಡು ಬಂದು ಮುಂದೆ ಒಂದಲ್ಲ. ಥ್ಯಾಂಕ್ ಯು ವೆರಿ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇದು ಎರಡು ಭಾಷೆಯಲ್ಲಿ ಸಿನಿಮಾ ಬರ್ತಾ ಇದೆ ಅಥವಾ ಕನ್ನಡದಲ್ಲಿ ಮಾತ್ರ ನೀವು ಮಾಡ್ತಾ ಇದ್ದೀರಿ? ಕನ್ನಡದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಸರ್. ಎರಡು ಭಾಷೆಯಲ್ಲಿ ಮಾಡುವಂಥ ಒಂದು ಐಡಿಯಾ ಇದೆ. ಟೋಟಲಿ ಈ ಸಿನಿಮಾ ಬಂದು ಎಷ್ಟು ಶೆಡ್ಯೂಲಲ್ಲಿ ಶೂಟ್ ಆಗ್ತಾ ಇದೆ? ಟೋಟಲಿ ಈ ಸಿನಿಮಾ ಎಷ್ಟು ಶೆಡ್ಯೂಲಲ್ಲಿ ಶೂಟ್ ಆಗ್ತಾ ಇದೆ? ಆ್ಯಂಡ್ ಅದರ್ ಥಿಂಗ್ ಇಸ್ ವೇರ್ ಆರ್ ದ ಲೊಕೇಶನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್ ಇನ್ ಬ್ಯಾಂಗ್ಳೂರ್? ವೇರ್ ಇಸ್ ದಿಸ್ ಫಿಲ್ಮ್ ವಿಲ್ ಬಿ ಶಾಟ್ ಇನ್ ಬ್ಯಾಂಗ್ಳೂರ್? ಸರ್, ಈಗಿರೋ ಪ್ಲ್ಯಾನ್ ಪ್ರಕಾರ ನಾವು ಒಂದು ಎರಡೇ ಸ್ಕೆಡ್ಯೂಲಲ್ಲಿ ಸಿನಿಮಾ ಶೂಟ್ ಬೇಗ ಮುಗಿಸ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಹಂಗಾಗಿ ಎಲ್ಲ ಕೆಲಸ ತುಂಬ ಫಾಸ್ಟಾಗಿ ನಡೀತಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಾವು 2 ಸ್ಕೆಡ್ಯೂಲಲ್ಲಿ ಫಿನಿಶ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಮೇಜರ್ ಆಗಿ ಈ ಸಿನಿಮಾ ಕತೆ ನಡೀತಾ ಇರೋದೇ ಮಂಗಳೂರು ಅನ್ನೋದರಿಂದ ನಾವು ಇದೇ ಮಂಗಳೂರಲ್ಲೇ ಫಸ್ಟ್ ಸ್ಕೆಡ್ಯೂಲ್ ಶೂಟ್ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ನಾವು ಬ್ಯಾಂಗ್ಳೂರ್ ತುಂಬ ಸೆಟ್ಸ್ ಬರೋ ಅಂತ ಒಂದು ಕಾರಣದಿಂದ ನಾವು ಬ್ಯಾಂಗ್ಳೂರಲ್ಲೂ ಶೂಟ್ ಮಾಡೋ ಒಂದು ಐಡಿಯಾ ಇದೆ. ಅದು ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ಒಂದು 5 days ಶೂಟ್ ಮಾಡೋವಂಥ ಐಡಿಯಾ ಇದೆ ಸರ್. ಇಟ್ಸ್ ಟೈಗರ್ ಸಫಾರಿ ಅಂತ ಹೇಳ್ತಾ ಇದ್ದೀರಾ. ವೆದರ್ ಇಟ್ಸ್ totally connected to the culture of Tulunadu or to save the tigers? What's the concept behind the film? Yes sir. ಟೈಗರ್ ಸಫಾರಿ ಅಂತಂದ್ರೆ ನಾವು ಇಲ್ಲಿ ಹುಲಿ ವೇಷದ ಒಂದು ಈ ಮಂಗಳೂರು ಕಲ್ಚರ್ ಬಗ್ಗೆ ಹೇಳ್ತಾ ಇದ್ದೀವಿ. 100% ನಿಜ. ಬಟ್ ತೀರಾ ನಾವು ಆರ್ಟ್ ಸಿನಿಮಾ ತರ ಹೇಳೋಕೆ ಕೊಟ್ಟಿಲ್ಲ. ಆ ಒಂದು ವಿಷಯನ ಇಟ್ಕೊಂಡು ನಾವು ಒಂದು ಕಮರ್ಷಿಯಲ್ ಒಂದು ಮಾಸ್ ಎಂಟರ್ಟೈನರ್ ಆಗಿ ಹೇಳ್ಬೇಕಂತ ಒಂದು ಟ್ರೈ ಮಾಡ್ತಾ ಇದ್ದೀವಿ. ವೈಲ್ಡ್ ಟೈಗರ್ ಸಫಾರಿ ಅಂತ ಏನಕ್ಕೆ ಟೈಟ್ಲ್ ಇಟ್ಟಿದ್ದೀವಿ ಅಂತಂದ್ರೆ ಇದೆಲ್ಲ ಹುಲಿಗಳ ಬಗ್ಗೆ ಹೇಳ್ತಾ ಇರುವಂತ ಒಂದು ಕತೆ. ಸೊ ಇದು ಆಡಿಯನ್ಸ್ಗೆ ಒಂದು ಸಫಾರಿ ಇದ್ದಂಗೆ. ಅವರು ಥಿಯೇಟರ್ಗೆ ಬಂದಾಗ ಪ್ರತಿಯೊಂದು ಟೈಗರ್ ನ ಒಂದು ಜರ್ನಿ ತರ ಒಂದು ಐಡಿಯಾದಲ್ಲಿ ನಾವು ವೈಲ್ಡ್ ಟೈಗರ್ ಸಫಾರಿ ಅಂತ ಹೆಸರಿಟ್ಟಿದ್ದೀವಿ ಸರ್. ಅನದರ್ ಕ್ವೆಶ್ಚನ್, ನಿಮ್ಮ ಟೆಕ್ನಿಕಲ್ ಟೀಮ್ ಈಗ ಸ್ಟೇಜಲ್ಲಿ ಏನಿದೆಯಾ, ದೇ ಆರ್ ಆಲ್ ಎಲ್ಲ ಬಿಗ್ ಬ್ಯಾನರ್ಸ್ ಅಲ್ಲಿ ವರ್ಕ್ ಮಾಡಿದವರು, ರಾ ಸಿನಿಮಾಗಳಲ್ಲಿ ವರ್ಕ್ ಮಾಡಿದವರು. So whether the film is all about underworld or something like that, because ಇಷ್ಟವರೆಗೆ ನಾವು ಏನು ಇಂಟ್ರೊಡಕ್ಷನ್ಸ್ ನೋಡಿದೀವಿ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್ ಇದು, whether it's about that underworld subject or anything like that? Sir, definitely it is a
ಮಾಸ್ ಸ್ಟೋರಿ. ಟೋಟಲ್ ಸಿನಿಮಾ ಅಂಡರ್ ವರ್ಲ್ಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಇದರಲ್ಲಿ ತುಂಬ ಎಮೋಷನ್ಸ್ ಇದೆ. ಆ ಎಮೋಷನ್ಸ್ ಹಿಂದೆ ಕನೆಕ್ಟ್ ಮಾಡೋದಕ್ಕೆ ನಾವು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಕೊಡೋ ಒಂದು ರೀಸನ್ನಿಂದ ಅದನ್ನು ಒಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಹೇಳೋಕೆ ಹೊರಟಿದ್ದೀವಿ ಅಷ್ಟೇ. ಸೊ ತೀರಾ ಇದು ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ. ಇದರೊಳಗಡೆ ಒಂದು ತುಂಬ ಎಮೋಷ್ನಲ್ ಸ್ಟೋರಿ ಇದೆ. ಸರ್ 4 ಸಾಂಗ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಸರ್ ಇದು ಪ್ರಶ್ನೆ ಬಂದು ಮಾಸ್ ಮಾದ ಸರಿಗೆ. ಎಸ್ ಸರ್. ಸರ್ ವೆಲ್ಕಮ್ ಟು ಮ್ಯಾಂಗ್ಳೂರ್. ತುಳು ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ತುಂಬ ಇದೆ. ತುಂಬ ಹಲವಾರು ತುಳು ಸಿನಿಮಾಗಳಲ್ಲಿ ನೀವು ವರ್ಕ್ ಮಾಡಿದ್ದೀರಾ. ಹೌದು ಸ್ಟಂಟ್ ಆಗಿ. ಹೌದು ಸರ್. ನಾನು ನೋಡಿದ್ದೀನಿ ಪರ್ಸನಲ್ ಆಗಿ. ಹೌದು ಸರ್. ಈ ಸಿನಿಮಾದಲ್ಲಿ ಮತ್ತೆ ಪುನಃ ತುಳುನಾಡು, ಯಾಕಂದರೆ ನೀವು ವರ್ಕ್ ಮಾಡಿದ ಕೆಲವು ತುಳು ಸಿನಿಮಾಗಳಲ್ಲಿ ನೀವು ಫೈಟ್ಗಳನ್ನ ಯಾವ ಥರ ಕೊಟ್ಟಿದ್ದೀರಾ, ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀರಾ, ನಾನು ನೋಡಿದ್ದೀವಿ, ಆನ್ ಸ್ಕ್ರೀನ್ ನೋಡಿದ್ದೀವಿ. ಸೊ ವಾಟ್ ಈ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಏನು ಕಂಪೋಸ್ ಮಾಡಿದ್ದೀರಾ ಸರ್? ಸರ್ ಇದರಲ್ಲಿ ಈಗ ನಾವು ಡೈರೆಕ್ಟರ್ ಇಬ್ಬರು ಡಿಸ್ಕಷನ್ ಮಾಡಿದ್ದೀವಿ. ಅದೇನು ವೈಲ್ಡ್ ಟೈಗರ್ ಸಫಾರಿ ಅದಕ್ಕೆ ತಕ್ಕ ಕಂಪೋಸಿಷನ್ ಇರುತ್ತೆ ಸರ್. ಕೊರಿಯೋಗ್ರಫಿ ಆ ಥರನೇ ಇರುತ್ತೆ. ಬಟ್ ಡೈರೆಕ್ಟ್ರು ನಾವಿಬ್ಬರು ಸೇರಿ, ನಮ್ಮ ಟೀಮ್ ಸೇರಿ, ನಮ್ಮ ತಂಡ ಸೇರಿ ಅದನ್ನು ಹೆಂಗೆ ಡಿಸೈನ್ ಮಾಡ್ತೀವಿ ಅಂತೇಳಿ ಒಂದು 3 ಆ್ಯಕ್ಷನ್ಗೆ ಡಿಸೈನ್ ಮಾಡಿದ್ದೀವಿ. ಬಟ್ ಅದು ಸ್ಕ್ರೀನಲ್ಲಿ ನೋಡೋಣ ಸರ್. ತುಳುನಾಡಲ್ಲಿ ಬಂದು ಚಿತ್ರೀಕರಣ ಮಾಡ್ತಾ ಇದ್ದೀರಾ? ಎಸ್ ಸರ್. ನನಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಇಟ್ಸ್ ಅರೌಂಡ್ 25 ಡೇಸ್ ಶೂಟ್ ಮಂಗಳೂರಲ್ಲಿ. ಎಸ್ ಸರ್. ಇದರಲ್ಲಿ ನಮ್ಮ ತುಳು ತಂತ್ರಜ್ಞರು ಅಥವಾ ಕಲಾವಿದರು ನಿಮ್ಮ ಸಿನಿಮಾದಲ್ಲಿ ಭಾಗವಹಿಸ್ತಿದ್ದಾರಾ ಅಥವಾ ಆಲ್ರೆಡಿ ಸೆಲೆಕ್ಟೆಡ್ ಆರ್ಟಿಸ್ಟ್ ಆರ್ ಟೆಕ್ನಿಷಿಯನ್ಸ್? ಇಲ್ಲ ಸರ್, ಖಂಡಿತವಾಗ್ಲೂ ನಾನು ಇಲ್ಲಿರೋವಂಥ ಆರ್ಟಿಸ್ಟ್ಗಳನ್ನೇ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳ ಆಡಿಷನ್ಗಳು ನಡೀತಾ ಇದೆ. ಸೊ ಆಲ್ಮೋಸ್ಟ್ ತುಳುನಾಡಿನ ಒಂದು ಪ್ರತಿಭೆಗಳನ್ನೇ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಸರ್. ಸೊ ಫ್ಲೋರ್ಗೆ ಯಾವಾಗ ಹೋಗ್ತಿದ್ದೀರಾ ಸರ್? ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಿಮ್ದು ಕನ್ನಡ ಸಿನಿಮಾದಿಂದ ಸ್ಯಾಂಡಲ್ವುಡ್ನ ಹಿರಿಯ ಕಲಾವಿದರು ಏನಾದರೂ ಈ ಚಿತ್ರದಲ್ಲಿ ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ಯಶ್ ಶೆಟ್ಟಿ ಅವರು ಇದ್ದಾರೆ, ಇನ್ನೂ ತುಂಬ ಹಲವಾರು ಕಲಾವಿದರು ಇದ್ದಾರೆ ಸರ್. ಒನ್ ಬೈ ಒನ್ ನಾವು ಅವ್ರನ್ನ ನಾವು ನಿಮಗೆ ತಿಳಿಸ್ತೀವಿ ಸರ್ ಮುಂದೆ. ಬಜೆಟ್ ಹೇಳ್ಬೋದು, ಯಾಕಂದ್ರೆ ತುಂಬ ಹಿರಿಯ ಕಲಾವಿದರು ಬೇರೆ ಬೇರೆ ಭಾಷೆಯ ತಂತ್ರಜ್ಞಾನ ಇರೋದ್ರಿಂದ ಬಜೆಟ್ ಸ್ವಲ್ಪ ಹೇಳ್ಬೋದು. बजट तो बहुत ज़्यादा है तो आप देख रहे हैं सब टेक्नीशियंस. सो बेसिकली हम लोगों का प्लान क्या है कि वी वांट टू गिव समथिंग वेरी गुड टू मैंगलोर एंड कनाडा एंड ऑल्सो द इंडस्ट्री. So we are trying to see the best. So hope you have seen Karavali, so it is reaching everyone in Kannada. So we want to do something better than that, and that's the reason we are all here together. So we'll try to give the best, and we'll see what can be done. So how much we can expect, sir? How many CR? I mean, it's very initial stage for us to tell that. It's not yet decided completely. So once the movie keeps proceeding, we will definitely come back to you. My question is to Dharmesh sir. So do we see your moves in this movie? Are there dance sequences planned? या मे भी आप लोग देख सकते हो. सर ने एक सॉन्ग रखा है एंड जिसमें सुशी एंड हम लोग परफॉर्म कर रहे हैं, तो आपको देखने मिलेगा ज़रूर. अरे डांस ना हो वो कहाँ से होगा, फिर मेरी एक्टिंग ही पूरी नहीं होती फिर इसमें. बट आपको देखने मिलेगा. क्या आपको टाइगर डांस सिखाया है? यस हम लोग अभी कारकड़ा भी गए थे, तब भी हम लोग ने बहुत सारे मूव सीखे थे. एंड अभी ये जैसे नेक्स्ट वीक शूट शुरू होगा, तो उसके बीच का जो टाइम है उसमें हमें बहुत सारे वर्कशॉप्स और बहुत सारे ट्रेनिंग करनी है, तो उसमें ये भी है. तो हमें टाइगर डांस भी सीखना है. और मैंने तो DID के टाइम पे भी थोड़ा बहुत कुछ सीखा था, बट आई नो अभी बहुत ज़्यादा अच्छा हो गया. सो ऑफकोर्स मैं सीखूँगा. अभी ये 2-3 दिन है, उसमें सीखूँगा मैं सब. ಈ ಸಿನಿಮಾ ಇವತ್ತು ಈ ರೇಂಜ್ಗೆ ಬರೋದಕ್ಕೆ ಹಾಗೂ ಇನ್ನು ಮುಂದೆ ಶೂಟಿಂಗ್ ಹೋಗೋದಕ್ಕೆ ರೀಸನ್ ಆಗಿರ್ತಕ್ಕಂಥ ನಮ್ಮ ಕಿಶೋರ್ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿನ ಆಕ್ಸೆಪ್ಟ್ ಮಾಡ್ತಾರೆ ರೀಸನ್ ಅದು ಜಸ್ಟ್ ತುಳುನಾಡು ಬೇಸ್ಡ್ ಮೂವಿಯಿಂದ ಇಸ್ ದೇರ್ ಸಮಥಿಂಗ್ ವೆರಿ ಸ್ಪೆಸಿಫಿಕ್ ದಟ್ ಯು ಲೈಕ್? ಈ ಮೂವಿ ಆಕ್ಸೆಪ್ಟ್ ಮಾಡಲಿಕ್ಕೆ ಐ ಮೀನ್ ಯಾಕೆ ಮಾಡಬಾರ್ದು ಅನ್ನೋ ಈ ರೀಸನ್ನೇ ಇಲ್ಲ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಎಕ್ಸೈಟೆಡ್, ಯಾಕೆಂದರೆ ಇವತ್ತು ಆಗೋ ಈ ಪ್ರೆಸ್ ಮೀಟ್ ನನ್ನ ಮೊದಲನೆಯ ಪ್ರೆಸ್ ಮೀಟ್ ಮಂಗಳೂರಲ್ಲಿ. ಹೆಚ್ಚಿನವರಿಗೆ ನಾನು ಮಂಗಳೂರವಳು ಅಂತಾನೆ ಗೊತ್ತಿಲ್ಲ. ಅದು ಒಂದು ತುಂಬ ಬೇಜಾರು ವಿಷಯ, ಯಾಕೆಂದರೆ ನನ್ನ ಸೆಕೆಂಡ್ ನೇಮ್ ರತ್ನಾಕರ್ ಅಂತ ಕೊಡ್ತೇನೆ. ಸೊ
ಈ ಮೂವಿದು ಸ್ಪೆಷಲ್ ಏನಂದ್ರೆ ಸ್ಪೆಷಲಿ ನನ್ನ ಸಾಂಗ್ ಶೇಕ್ ಇಟ್ ಪುಷ್ಪಾವತಿ ರಿಲೀಸ್ ಆದ್ಮೇಲೆ ನನಗೆ ಸಾಕಷ್ಟು ಬಂದಿರುವ ಆಪರ್ಚುನಿಟೀಸ್, ಸಾಂಗ್ ಆಪರ್ಚುನಿಟೀಸ್, ಡಾನ್ಸ್ ಆಪರ್ಚುನಿಟೀಸೇ ಇತ್ತು. ಬಾಕಿ ಎಲ್ಲ ಇಲ್ಲಿ ತನಕ ಮಾಡಿರುವ ಮೂವೀಸ್ ಅಲ್ಲಿ ನಾನು ಬರೀ ಒಂದು ಮಾಡರ್ನ್ ಗರ್ಲ್, NRI ಕ್ಯಾರೆಕ್ಟರ್, ಗ್ಲಾಮ್ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ಸ್ ಮಾತ್ರ ಮಾಡಿರೋದು. ಸೊ ಇಂಥ ಒಂದು ಸ್ಟೋರಿಗೆ ನಾನು ತುಂಬಾ ಕಾಯ್ತಾ ಇದ್ದೆ. ಸೊ ಕಿಶೋರ್ ಅವರು ಒಂದು ಹೇಳಿದ್ರು ನಮ್ಮ ಮಂಗಳೂರದೇ ಹೆಚ್ಚಿನ ತಂಡ, ಅದು ಒಂದು ತುಂಬಾ ಖುಷಿ ಆಯ್ತು. ಶೂಟಿಂಗ್ ಮಂಗಳೂರಲ್ಲೇ ಇರುತ್ತೆ. ಇವಾಗ ಸ್ಯಾಂಡಲ್ವುಡ್ಗೆ ಹೋದ್ಮೇಲೆ ನಾನು ಮಂಗಳೂರಲ್ಲಿ ತುಂಬಾ ದಿನ ನನಗೆ ಇರೋ ಒಂದು ಆಪರ್ಚುನಿಟಿಯೇ ಸಿಗೋದಿಲ್ಲ. ಸೊ ಮಂಗಳೂರಲ್ಲೇ ಶೂಟ್ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಪ್ಲಸ್ ತಂಡ ಅಂತೂ ಸಾಲಿಡ್ ಇತ್ತು. ಚಂದ್ರಮೌಳಿ ಅವರು, AJ ಶೆಟ್ಟಿ ಅಂಡ್ ಧರ್ಮೇಶ್ ಸರ್ ಅಂಡ್ ದ ಎಂಟೈರ್ ಟೀಮ್ ಎಲ್ಲರೂ ತುಂಬಾ ಪ್ಯಾಷನೆಟ್ ಆಗಿದ್ದಾರೆ. ಸ್ಟೋರಿ ತುಂಬಾನೇ ಚೆನ್ನಾಗಿದೆ. ನನ್ನ ರೋಲ್ ಅಂತೂ ಐ ಥಿಂಕ್ ನನಗೆ ಇಲ್ಲಿವರೆಗೂ ಮಾಡಿರೋ ಕ್ಯಾರೆಕ್ಟರ್ಸ್ ಅಲ್ಲಿ ಇದು ನನ್ನ ಫೇವ್ರೆಟ್ ರೋಲ್ ಅಂತಾನೆ ಹೇಳ್ಬೋದು. ಇಂಥ ಒಂದು ರೋಲ್ಗೆ ಕಾಯ್ತಾ ಇದ್ದೆ. ಸೊ ಎಸ್, ಐ ಆಮ್ there was no reason that I had to reject this movie. ಮೇಡಮ್, ಇಷ್ಟವರೆಗೆ ನೀವು ಮಾಡಿದ ರೋಲ್ಸ್ಗಳೆಲ್ಲ ಮಾಡರ್ನ್ ರೋಲ್ ಅಂತ ಹೇಳಿದ್ರಿ. ಸೊ ವೆದರ್ ಇನ್ ದಿಸ್ ಸಿನಿಮಾ ಯು ಆರ್ ಮೇಕಿಂಗ್ ಸಮಥಿಂಗ್ ಲೈಕ್ ವಿಲೇಜ್ ಕ್ಯಾರೆಕ್ಟರ್ ಆರ್ ಸಮಥಿಂಗ್ ರಿಲೇಟೆಡ್ ಟು ಕಲ್ಚರಲ್ ಕ್ಯಾರೆಕ್ಟರ್? Definitely not, but I am doing a character which is like the girl next door. ಒಂದು ಎಲ್ಲರಿಗೂ ಹತ್ತಿರ ಆಗುವಂತಹ ಒಂದು ಕ್ಯಾರೆಕ್ಟರ್. ನಾನು ಸ್ಕೂಲ್ ಕಾಲೇಜಲ್ಲಿರುವಾಗ ಪ್ರಾಬಬ್ಲಿ ಅಷ್ಟು ಇನ್ನಸೆಂಟ್ ಆಗಿದ್ದೆ. ಅಂತ ಒಂದು ವೆರಿ ವೆರಿ ಇನ್ನಸೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಎಂಟೈರ್ ಮೂವಿಯಲ್ಲಿ ಆಲ್ಮೋಸ್ಟ್ ನಾನು ಸಲ್ವಾರಲ್ಲಿ ಕಾಣಿಸ್ಕೊಳ್ತೀನಿ, ವಿಚ್ ಇಸ್ ವೆರಿ ರೇರ್. ನಾನು ಒಂದು ಸಲ್ವಾರಲ್ಲಿ ಒಂದು ಇಡೀ ಮೂವಿ ಮಾಡಿರೋದೇ ಇಲ್ಲ ಇಲ್ಲಿ ತನಕ. ಸೊ ಅಂತ ಒಂದು ಸಿಂಪಲ್ ರೋಲ್, ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಕ್ಯಾರೆಕ್ಟರ್. ಅವ್ರು ಹೇಳಿದಾಗೆ ಇದು ತುಂಬಾ ಒಂದು ಗರ್ಲ್ ಅಂದ್ರೆ ನಮ್ಮ ಪಕ್ಕದ ಮನೆ ಹುಡುಗಿ ತರದೊಂದು ಕ್ಯಾರೆಕ್ಟರ್. ಅವರ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಮೇಯ್ನ್, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದು, ಆ ಎಮೋಷನಲ್ ಸ್ಟೋರಿ ಅನ್ನೋದು ಅವರ ಒಂದು ಕ್ಯಾರೆಕ್ಟರ್ ಸುತ್ತಾನೆ ನಡೆಯುವಂಥದ್ದು. ಸೊ ನಮ್ಮ ಸಿನಿಮಾಗೆ ಮೇಯ್ನ್ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋವಂಥ ಒಂದು ಕ್ಯಾರೆಕ್ಟರ್ ಸರ್. ಸೊ ದೆನ್ ಇಸ್ ಇಟ್ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್? ಸರ್, ಇದು ಫೀಮೇಲ್ ಓರಿಯೆಂಟೆಡ್, ಮೇಲ್ ಓರಿಯೆಂಟೆಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಪಾತ್ರದ್ದು ಅವ್ರದ್ದೇ ಆದಂಥ ಒಂದು ಕತೆ ಇದೆ, ಇಂಪಾರ್ಟೆನ್ಸ್ ಇದೆ. ಸೊ ಹಂಗಾಗಿ ಅವರ ಒಂದು ಪಾತ್ರ ಏನಿದೆ ಅದು ನಮ್ಮ ಸಿನಿಮಾಗೆ ಅದು ಒಂದು ಮೇಯ್ನ್ ಪಿಲ್ಲರ್. ಆ್ಯಕ್ಚುಲಿ ಸುಶಾಂತ್ ಅವರ, ಧರ್ಮೇಶ್ ಅವ್ರು ಮಾಡ್ತಿರೋದು ಅದು ನಮ್ಮ ಇಡೀ ನಾವೇನು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಪ್ರತಿಯೊಂದು ಪಿಲ್ಲರ್ ಇದ್ದಂಗೆ. ಸೊ ಹಂಗಾಗಿ ಇದು ಇಬ್ರು ಸರ್ ಫೀಮೇಲ್ ಆ್ಯಂಡ್ ಮೇಲ್ ಓರಿಯೆಂಟೆಡ್. ತುಂಬ ಖುಷಿ ಆಗ್ತಿದೆ. ಆಲ್ರೆಡಿ 2 ಸಾಂಗ್ಸ್ ಕಂಪೋಸಿಂಗ್ ಮುಗ್ದಿದೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. Thank you so much. For the first time, when producers has trusted me, I think I live up to his promise, and thank you so much for getting me into this project, sir. Thank you so much. ನಾನು ಸರ್ ಮಾತಾಡಬೇಕಾದ ಒಂದು ಈವೆಂಟಲ್ಲಿ ಜೊತೆಗೆ ಸೇರಿ ಒಂದು ಮೂವಿ ಮಾಡೋಣ ಅಂದಾಗ ಸರ್ ಅದನ್ನು ಓಕೆ ಮಾಡೋಣ ಶಿಥಿಲ್ ಅವರೇ ಅಂತ ಹೇಳಿ ಇಮಿಡಿಯೇಟ್ಲಿ 3 to 4 months ಅಲ್ಲ ಸರ್. ಸೊ ಒಂದು ಲೈನ್ ಇಟ್ಕೊಂಡು ಬಂದರು. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಕಿಶೋರ್ ಭಾಯ್. ಆ್ಯಂಡ್ ಅವರು ಆ್ಯಕ್ಚುಲಿ ಸಡನ್ ನನ್ನ ಮತ್ತು ಚಂದ್ರಮೌಳಿ ಸರ್ನ ಮೀಟ್ ಮಾಡಿಸಿದ್ದು. ಬಟ್ ನನಗೆ ವೆರಿ ಸೆಕೆಂಡ್ ಮೂವಿ ಆ್ಯಂಡ್ ಫಸ್ಟ್ ಆ್ಯಸ್ ಎ ಹೀರೋ ಆಗಿ ಮಾಡ್ತಿರುವಾಗ ಇಂಥ ಸ್ಕ್ರಿಪ್ಟ್ ಸಿಗೋದು ತುಂಬ ರೇರ್. ಯಾವ ಹೀರೋಗಳಿಗೂ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ನಾನು ತುಂಬ ಬ್ಲೆಸ್ಡ್. ನಮ್ಮ ಊರದ ದೇವರೇ ಸೋಲ್ಮೇಲ್ಸ್ ಅನ್ನೋನು. ಆ್ಯಂಡ್ ಬಟ್ ಆ ಒಂದು ಏನು ಹೇಳ್ತಾರೆ ಪಿಲಿ ವೇಷ, ಅಫ್ಕೋರ್ಸ್ ನಾವೆಲ್ಲ ಹುಲಿ ಕುಣಿತ ಕುಣಿದು ಅದು ಮಾಡಿ ಇಷ್ಟು ದೊಡ್ಡವರಾದದ್ದು. ಆ ಒಂದು ಕಂಟೆಂಟ್ ಇಟ್ಕೊಂಡು ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಆ್ಯಂಡ್ ವೆರಿ ಬ್ಯೂಟಿಫುಲ್ ಸ್ಟೋರಿ ನರೇಟ್ ಮಾಡಿದ್ರು ಅವ್ರು ನನಗೆ. ಆ್ಯಂಡ್ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಲೈಕ್ ನಿಮಿಕಾ ಅವರು ಹೇಳಿದಾಗೆ ಒಳ್ಳೆ ಸ್ಟೋರಿ ಕಂಟೆಂಟ್ ಮಾಡಿ ನಮಗೂ ಅನ್ನಿಸ್ತು ಅಫ್ಕೋರ್ಸ್ ಇದರಲ್ಲಿ ಒಳ್ಳೆ ಥರ ಮಾಡಬೇಕು ಅಂತ. ಅವಾಗ ನಾನು ಕರಾವಳಿ ಶೂಟಿಂಗಲ್ಲಿದ್ದೆ. ಆ್ಯಂಡ್ ನಮ್ಮದು ಫೋಟೋಶೂಟ್ ಎಲ್ಲ ಆಗುವಾಗ ನಾನು ಕರಾವಳಿ ಶೂಟಿಂಗ್ ಮುಗಿಸಿ ನಾನು ಇಲ್ಲಿ ಬಂದಾಗ ಕಂಪ್ಲೀಟ್ ಸ್ಟೋರಿ ಕೇಳಿ ಆಮೇಲೆಲ್ಲ ನಮ್ಮದು ವೈಲ್ಡ್ ಟೈಗರ್ ಸಫಾರಿದು ಇದಾಯಿತು. ಒಂದು ಪ್ರೌಡ್ ಆಗಿ ಹೇಳುವಂಥ ಸಿನಿಮಾ ನಾವು ಮಾಡ್ತೀವಿ. ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಮೀಡಿಯಾ ಪೀಪಲ್. ಆ್ಯಂಡ್ ಒನ್ಸ್ ಮೋರ್ ಥ್ಯಾಂಕ್ ಯು. We all are sitting here only because of him. And ಒಂದು ನೆಟೆ ಮುಟ್ಟ ಕಂಡ್ರೆ ಅಲ್ಲಿ ನಾಲಿಜ್ಜಿನ 5 ವರ್ಷ ಅಂಡ್ ಎಂಕಲ್ ಟ್ರೈ ಮಲ್ಪೊಂದುಲ್ಲ. ಆ್ಯಂಡ್ ಹೀಸ್ ದ ಗೈ. ಬಿಕಾಸ್ ಆಫ್ ಹಿಮ್ ಓನ್ಲಿ ವಿ ಆರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. Thank you for coming here. It's so good to see all of you guys here, and special thanks to media, because obviously media is the guys who takes us somewhere else. Even we are here, it is the entire world. So we did in the
Muhurat in the morning, and by afternoon it was all over the place. So thank you very much for all of you coming here. Tulu ya Kannada, I don't know. I'm from Hyderabad, so I'll try to speak next time when I'm here. So we try to give you the best product for you guys, and we'll try to work day and night for this and make sure this is a grand success.